ನಮಸ್ಕಾರ. ಇವತ್ತು ನಾವು ಮಹಾಭಾರತದಲ್ಲಿ ಬರುವಂಥ ಅತ್ಯಂತ ಶ್ರೇಷ್ಠವಾದಂಥ ಭಾಗ, ನಮಗೆಲ್ಲರಿಗೂ ಕೂಡ ಜೀವನದ ಪಾಠಗಳನ್ನು ಕೊಡುವಂಥ ಭಾಗ, ಅದು ಯಕ್ಷ ಪ್ರಶ್ನೆ. ಆ ಯಕ್ಷ ಪ್ರಶ್ನೆಯ ಬಗ್ಗೆ, ಅದರಲ್ಲಿ ಯಕ್ಷ ಕೇಳಿದಂತಹ ಪ್ರಶ್ನೆಗಳು ಏನು, ಧರ್ಮರಾಯ ಕೊಟ್ಟಂಥ ಉತ್ತರಗಳೇನು, ಅದರಿಂದ ನಾವು ತಿಳ್ಕೊಳ್ಳಬಹುದಾದಂಥ ಜೀವನದ ಮೌಲ್ಯಗಳು ಏನು, ಅದೆಲ್ಲವನ್ನೂ ಕೂಡ ಇವತ್ತು ನಾವು ತಿಳ್ಕೊಳ್ಳುವ. ಪಾಂಡವರು ವನವಾಸದಲ್ಲಿದ್ದಂತಹ ಸಂದರ್ಭ, ಆ ಮೋಸದ ಜೂಜಿನ ಪರಿಣಾಮವಾಗಿ ಅವರಿಗೆ ವನವಾಸ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗಿದೆ. ಅವರು 4-5 ಜನರು ಕೂಡ ಅವರ ಹೆಂಡತಿ ಪತ್ನಿ ದ್ರೌಪದಿಯ ಜೊತೆಯಲ್ಲಿ ವನವಾಸಕ್ಕೆ ಅಂತ ಕಾಡಿಗೆ ಬಂದಿದ್ದಾರೆ. ಹೀಗೆ ನಡೀತಾ 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 ಬರ್ತಾ ಇದ್ದ ಹಾಗೆ ಅವರಿಗೆ ದಾಹ ಆಗಿದೆ, ಬಾಯಾರಿಕೆ ಆಗಿದೆ. ಪಾಂಡವರಿಗೆ ಎಲ್ಲಿಯಾದರೂ ಸರೋವರ ಉಂಟಾ ಪಕ್ಕದಲ್ಲಿ ಅಂತ ಹುಡುಕುತ್ತಾರೆ. ಆವಾಗ ದೂರದಿಂದ ಹಂಸ, ಕಾರಂಡವ, ಸಾರಸ ಮುಂತಾದಂತಹ ಪಕ್ಷಿಗಳ ಧ್ವನಿ ಕೇಳ್ತದೆ. ಆಗ ಪಾಂಡವರಿಗೆ ಗೊತ್ತಾಗ್ತದೆ, ಇಲ್ಲೇ ಪಕ್ಕದಲ್ಲೇ ಎಲ್ಲಿಯಾದರೂ ಸರೋವರ ಇರ್ಬೋದು ಅಂತ. ನಕುಲನ ಹತ್ರ ಹೇಳ್ತಾನೆ ಯುಧಿಷ್ಠಿರ, ಹೋಗು ಸ್ವಲ್ಪ ನೀರನ್ನು ತೆಕ್ಕೊಂಡು ಬಾ ಅಂತ. ನಕುಲ ಸರೋವರ ಉಂಟು ಅಂತ ಗೊತ್ತಾಗಿದೆ, ಆ ಸರೋವರದ ದಾರಿ ಹುಡುಕಿಕೊಂಡು ಸರೋವರದ ಹತ್ರ ಬರ್ತಾನೆ. ಬಂದವನು ನೀರು, ತಾನು ಮೊದಲು ನನಗೆ ದಾಹ ಆಗಿದೆ, ನೀರು ಕುಡಿದು ಅವರಿಗೆ ನೀರು ತೆಕ್ಕೊಂಡು ಹೋಗ್ತೇನೆ ಅಂತ ಇನ್ನೇನು ನೀರು ಕುಡಿಬೇಕು, ಬೊಗಸೆಯಲ್ಲಿ ನೀರನ್ನು ಹಿಡ್ಕೊಂಡಿದ್ದಾನೆ. ಆವಾಗ ಅಲ್ಲಿ ಒಬ್ಬ ಯಕ್ಷ ಕಾಣಿಸಿಕೊಳ್ತಾನೆ. ಆ ಯಕ್ಷ ಹೇಳ್ತಾನೆ, ಮೊದಲು ನೀನು ನೀರನ್ನು ಕುಡಿಯುವ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಯಾಕೆಂದರೆ ಈ ಸರೋವರ ನನ್ನದು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಆ ನಿನ್ನ ಉತ್ತರದಿಂದ ಸಂತುಷ್ಟನಾದರೆ ಮಾತ್ರ ನಿಂಗೆ ನೀರನ್ನು ಕುಡಿಬಹುದು ಅಂತ. ನಕುಲ ಅವನ ಮಾತನ್ನು ಗಣನೆಗೆ ತೆಕ್ಕೊಳ್ಳುವುದಿಲ್ಲ. ತಾನು ಅವನ ಪ್ರಶ್ನೆಗೆ ಉತ್ತರ ಕೊಡುವ ಗೋಜಿಗೆ ಹೋಗದೆ ನೀರು ಕುಡಿತಾನೆ, ಹಾಗೂ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ. ಹೀಗೆ ನಕುಲ ಹೋದವನು ಬರಲೇ ಇಲ್ಲ. ಆನಂತರ ಧರ್ಮರಾಯ ಸಹದೇವನನ್ನು ಕಳಿಸ್ತಾನೆ. ಸಹದೇವನದ್ದು ಇದೇ ಪರಿಸ್ಥಿತಿ, ಉತ್ತರ ಕೊಡದೆ ನೀರು ಕುಡಿಲಿಕ್ಕೆ ಹೋಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಆನಂತರ ಅರ್ಜುನ ಬಂದ, ಭೀಮ ಬಂದ, 4 ಜನರು ಬಂದವರು ಕೂಡ ಆ ಯಕ್ಷನ ಪ್ರಶ್ನೆಗೆ ಉತ್ತರ ಕೊಡುವಂತಹ ಗೋಜಿಗೆ ಹೋಗದೆ ನೀರು ಕುಡಿಲಿಕ್ಕೆ ಹೋಗಿ 4 ಜನರು ಕೂಡ ಅಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಕೊನೆಗೆ ಯುಧಿಷ್ಠಿರ, ಧರ್ಮರಾಯನೇ ಸ್ವತಃ ತಾನಲ್ಲಿಗೆ ಬರ್ತಾನೆ. ಬಂದಾಗ ಈ ಯಕ್ಷನನ್ನು ನೋಡ್ತಾನೆ. ಯಕ್ಷ ಹೇಳ್ತಾನೆ, ನೀನೂ ಕೂಡ ಅಷ್ಟೇ, ನನ್ನ ಅನುಮತಿ ಇಲ್ಲದೆ ಈ ಸರೋವರದ ನೀರನ್ನು ನೀನು ಕುಡಿಲಿಕ್ಕಾಗುವುದಿಲ್ಲ. ನಾನು ಕೇಳಿದ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು. ಧರ್ಮರಾಯ ನೋಡ್ತಾನೆ, 4 ಜನರು ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ಆದರೆ ನೋಡುವಾಗ ಸತ್ತೇ ಹೋಗಿದ್ದಾರೋ ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿ ಬಿದ್ದುಕೊಂಡಿದ್ದಾರೆ. ಅಂದರೆ ಆ ಯಕ್ಷನ ರೂಪದಲ್ಲಿ ಅಲ್ಲಿ ಇದ್ದಂಥವನು ಸಾಕ್ಷಾತ್ ಯಮಧರ್ಮರಾಯ, ಧರ್ಮರಾಜನನ್ನು, ಅಂದರೆ ಅವನ ಮಾನಸ ಪುತ್ರ ಧರ್ಮರಾಯ. ಆ ಧರ್ಮರಾಜನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದಿದ್ದ. ಯುಧಿಷ್ಠಿರನ ಧರ್ಮ ಪ್ರಜ್ಞೆ ಎಷ್ಟು ಅಂತ ಹೇಳುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಯಮಧರ್ಮ ಬಂದಿದ್ದಾನೆ ಯಕ್ಷನ ವೇಷದಲ್ಲಿ. ಈ 4 ಜನರು ಕೂಡ ಸತ್ತಂತೆ ಬಿದ್ದುಕೊಂಡಿದ್ದಾರೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ. ಆಗ ಯಮಧರ್ಮರಾಯನಲ್ಲಿ, ಅಂದರೆ ಆ ಯಕ್ಷನಲ್ಲಿ ಯುಧಿಷ್ಠಿರ ಹೇಳ್ತಾನಂತೆ, ಆಯಿತು, ನಿನ್ನ ಏನೆಲ್ಲ ಪ್ರಶ್ನೆ ಉಂಟು ಕೇಳು, ನನಗೆ ಎಷ್ಟು ಗೊತ್ತುಂಟೋ, ನನ್ನ ಪ್ರಜ್ಞೆಯಲ್ಲಿ ಎಷ್ಟು ಉತ್ತರಗಳು ಹೊಳಿತದೋ ಅಷ್ಟನ್ನು ನಿನಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ. ಯಾವ ಉತ್ತರಗಳನ್ನು ಯಕ್ಷ ಕೇಳಿದ ಪ್ರಶ್ನೆಗೆ ಧರ್ಮರಾಯ ಕೊಟ್ಟ ನೋಡಿ, ಅದು ನಮ್ಮ ಎಲ್ಲರ ಜೀವನಕ್ಕೂ ಕೂಡ ಮಾರ್ಗದರ್ಶನವಾದಂಥ ಉತ್ತರಗಳು. ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲಿಕ್ಕೆ, ನಮ್ಮ ಎಲ್ಲರಲ್ಲಿಯೂ ಕೂಡ ಜ್ಞಾನದ ಬೆಳಕನ್ನು ಕೊಡುವಂಥ ಉತ್ತರವನ್ನು ಧರ್ಮರಾಯ ಕೊಟ್ಟಿದ್ದಾನೆ. ಆ ಕೆಲವೊಂದು ಪ್ರಶ್ನೆಗಳನ್ನು ಹಾಗೂ ಕೆಲವೊಂದು ಉತ್ತರಗಳನ್ನು ನಾವಿವತ್ತು ನೋಡುವ. ಯಕ್ಷ ಕೇಳ್ತಾನೆ ಧರ್ಮರಾಯನಲ್ಲಿ, ಕಿಮಾಶ್ಚರ್ಯ ಮತಃಪರಂ, ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಯಾವುದು, ವಿಚಾರ ಯಾವುದು ಆಶ್ಚರ್ಯಕರವಾದದ್ದು ಅಂತ. ಆವಾಗ ಧರ್ಮರಾಯ ಹೇಳ್ತಾನಂತೆ, ಪ್ರಪಂಚದಲ್ಲಿ ಪ್ರತಿ ಕ್ಷಣ 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 ಕ್ಷಣವೂ ಕೂಡ ಸಾವುಗಳು ಸಂಭವಿಸ್ತದೆ, ನೋವುಗಳು ಸಂಭವಿಸ್ತದೆ. ನಾವು ಎಷ್ಟೇ ಪ್ರೀತಿ ಮಾಡಿದಂತಹ ವ್ಯಕ್ತಿಗಳಾದರೂ ಕೂಡ ನಮ್ಮನ್ನು ಬಿಟ್ಟು ಹೋಗಿಯೇ ಹೋಗ್ತಾರೆ. ಹಾಗೆ ನಮ್ಮವರೆಲ್ಲರನ್ನೂ ಕೂಡ ಕಳ್ಕೊಂಡ್ರು, ನಮ್ಮ ಕಣ್ಣ ಎದುರಿನಲ್ಲಿಯೇ ಅನೇಕ ಸಾವು ನೋವುಗಳನ್ನು ನಾವು ನೋಡಿದ್ರು, ಆ ಸತ್ತಂಥ ವ್ಯಕ್ತಿ ತನ್ನ ಜೊತೆಯಲ್ಲಿ ಯಾವುದೇ ಇಲ್ಲಿ ಸಂಪಾದನೆ ಮಾಡಿದಂಥ ವಸ್ತುಗಳನ್ನು ತೆಕ್ಕೊಂಡು ಹೋಗುವುದಿಲ್ಲ. ಇದು ಎಲ್ಲವನ್ನೂ ನೋಡಿದರೂ ಕೂಡ ಉಳಿದವರೇನು ಮಾಡ್ತಾರೆ, ಶೇಷಾಹ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯ ಮತಃಪರಂ, ಉಳಿದವರೇನು ಮಾಡ್ತಾರೆ ಅಂದ್ಕೊಳ್ತಾರೆ ಅಂತ ಹೇಳಿದರೆ, ನಾವಂತೂ ಇಲ್ಲಿ ಶಾಶ್ವತಪ್ಪ ಅಂತ ಹೇಳುವಂತಹ ಭಾವನೆಯಲ್ಲಿ ಅಷ್ಟೊಂದು ಸಾವು ನೋವುಗಳನ್ನು ನೋಡಿದರೂ ಕೂಡ ಯಾವುದೇ ಪಾಠ ಕಲಿತುಕೊಳ್ಳುವುದಿಲ್ಲ ನೋಡಿ. ಬದುಕನ್ನು ಹೇಗೆ ಬದುಕಬೇಕು ಅಂತ ಆಲೋಚನೆಯೇ ಮಾಡುವುದಿಲ್ಲ, ಮತ್ತೂ ಕೂಡ ಸ್ವಾರ್ಥವನ್ನೇ ಮುಂದುವರಿಸ್ತಾರಲ್ಲ. ಕಿಮಾಶ್ಚರ್ಯ ಮತಃಪರಂ, ಇದಕ್ಕಿಂತ ಆಶ್ಚರ್ಯಕರವಾದದ್ದು ಯಾವುದುಂಟು ಅಂತ ಧರ್ಮರಾಯ ಹೇಳ್ತಾನಂತೆ. ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದದ್ದು ಇದು ಅಂತ. ಎರಡನೇ ಪ್ರಶ್ನೆ ಯಕ್ಷ ಕೇಳ್ತಾನೆ, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗ ಯಾವುದು ಅಂತ. ಧರ್ಮರಾಯನ ಉತ್ತರ, ಧರ್ಮ ಅಂತ ಹೇಳುವಂಥದ್ದು
ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗ. ಧರ್ಮದ ದಾರಿಯಲ್ಲಿ ನಾವು ನಡಿಬೇಕು, ಧರ್ಮದ ಮಾರ್ಗದಲ್ಲಿ ನಾವು ನಡಿಬೇಕು. ಎಂಥದ್ದೇ ಕಷ್ಟಗಳು ಬರಲಿ, ದುಃಖಗಳು ಬರಲಿ, ನೋವುಗಳು ಬರಲಿ, ಏನೇ ಬಂದರೂ ಕೂಡ ಧರ್ಮ ಮಾರ್ಗವನ್ನು ಬಿಟ್ಟು ನಾವು ಹೋಗಬಾರ್ದು. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮವೇ ಕಾಪಾಡುತ್ತದೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವಂತ ಹೇಳ್ತಾನಲ್ಲ, ಧರ್ಮ ಸಂಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಬರ್ತೇನೆ ಅಂತ. ಅಂದರೆ ಧರ್ಮವೇ ಶ್ರೇಷ್ಠವಾದಂತಹ ಮಾರ್ಗ ಅಂತ ಯುಧಿಷ್ಠಿರ ಈ ಯಕ್ಷನ ಪ್ರಶ್ನೆಗೆ, ಅಂದರೆ ಯಮಧರ್ಮರಾಯನ ಪ್ರಶ್ನೆಗೆ ಕೇಳುತ್ತಾನೆ. ಯಕ್ಷ ಕೇಳ್ತಾನೆ, ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸಂಪತ್ತು ಯಾವುದು ಅಂತ. ಆಗ ಧರ್ಮರಾಯ ಉತ್ತರವನ್ನು ಕೊಡ್ತಾನೆ, ಜ್ಞಾನವೇ ಶ್ರೇಷ್ಠವಾದಂತಹ ಸಂಪತ್ತು. ನಮ್ಮಲ್ಲಿರುವಂತಹ ಹಣವನ್ನು, ಇನ್ಯಾವುದೋ ಒಡವೆಗಳನ್ನು, ಯಾವುದನ್ನೇ ಆದರೂ ಯಾರೂ ಕದ್ದುಕೊಂಡು ಹೋಗ್ಬೋದು, ಅಥವಾ ಅದನ್ನು ವಶಪಡಿಸಿಕೊಳ್ಳಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಬೋದು ಅಲ್ವಾ. ಆದರೆ ಜ್ಞಾನವನ್ನು ಯಾರಿಂದ ಯಾರಿಗೂ ಕಿತ್ತು ತೆಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಜ್ಞಾನವೇ ಶ್ರೇಷ್ಠವಾದಂತಹ ಸಂಪತ್ತು ಅಂತ. ಮತ್ತೆ ಮುಂದುವರೆದು ಯಕ್ಷ ಕೇಳ್ತಾನಂತೆ, ಅತ್ಯಂತ ಸುಖ ಯಾವುದು ಅಂತ, ಶ್ರೇಷ್ಠವಾದ ಸುಖ ಯಾವುದು. ಆಗ ಧರ್ಮರಾಯ ಹೇಳ್ತಾನೆ, ತೃಪ್ತಿ, ಸಮಾಧಾನ, ಸಂತೃಪ್ತಿ, ಮಾನಸಿಕವಾದಂತಹ ನೆಮ್ಮದಿ, ಇದು ನಿಜವಾದಂತಹ ಸುಖ ಅಂತ. ಎಷ್ಟು ವಜ್ರಗಳು, ವೈಭೋಗಗಳು, ಸುಖಗಳು, ಸೌಭಾಗ್ಯಗಳು, ವಿಪರೀತ ಲೌಕಿಕವಾದಂಥ ವಸ್ತುಗಳು ಯಾವುದೂ ನಮ್ಮ ಬಳಿಯಲ್ಲಿ ಇದ್ದರೂ ಕೂಡ ಮಾನಸಿಕವಾದಂಥ ನೆಮ್ಮದಿ ಇಲ್ಲದಿದ್ದರೆ ಅದು ಯಾವುದೂ ಸುಖ ನೀಡುವುದಿಲ್ಲ. ಹಾಗಾಗಿ ಸಂಪತ್ತಿನಿಂದಲೇ ಸುಖ ಅಂತ ನಾವು ಬಯಸಿದರೆ ಅದು ಶುದ್ಧ ಸುಳ್ಳು, ನಾವು ಭಾವಿಸಿದರೆ. ಆದ ಕಾರಣ ಇಲ್ಲಿ ಯಮಧರ್ಮರಾಯನ ಪ್ರಶ್ನೆಗೆ ಉತ್ತರ ಕೊಡ್ತಾ ಧರ್ಮರಾಯ ಹೇಳ್ತಾನೆ, ನಿಜವಾದಂತಹ ಸಂಪತ್ತು ಯಾವುದು ಅಂತ ಹೇಳಿದರೆ ಅದು ಜ್ಞಾನ, ನಿಜವಾದಂತಹ ಸುಖ ಯಾವುದು ಅಂತ ಹೇಳಿದರೆ ಅದು ಆತ್ಮತೃಪ್ತಿ. ಸಾಲ ಇಲ್ಲದೆ ಇದ್ದುದರಲ್ಲಿ ಸಂತೋಷವಾಗಿ ನಾವು ನೆಮ್ಮದಿಯಿಂದ ಬದುಕುವುದು ಉಂಟಲ್ಲ, ಅದುವೇ ನಿಜವಾದಂತಹ ಸುಖ. ಮತ್ತೆ ಕೇಳ್ತಾನಂತೆ ಯಕ್ಷ, ಮನುಷ್ಯನ ನಿಜವಾದ ಶತ್ರು ಯಾರು ಅಂತ. ಆವಾಗ ಉತ್ತರ ಕೊಡ್ತಾನೆ ಯುಧಿಷ್ಠಿರ, ನಿಜವಾದ ಶತ್ರು ಯಾರು ಅಂತ ಹೇಳಿದರೆ ನಮ್ಮ ಕೋಪ. ಮನುಷ್ಯನ ನಿಜವಾದ ಶತ್ರು ಯಾವುದು? ನಮ್ಮ ಒಳಗೇ ಇರುವಂತಹ ನಮ್ಮ ಕೋಪ. ಕೋಪದಿಂದ ಏನು ಮಾಡ್ತೇವೆ? ಕೈಗೆ ಏನು ಸಿಕ್ಕಿತೋ ಅದನ್ನು ದಡ ಬಡ ಅಂತ ಒಡೆದು ಹಾಕಿ, ಆ ನಂತರ ಆ ಕೋಪ ಮುಗಿದ ನಂತರ ನೋಡಿದರೆ ಕೋಪದಲ್ಲಿ ಕೊಯ್ಕೊಂಡಂತಹ ಮೂಗು ಮತ್ತೆ ಬರ್ತದ ಅಂತ ಹೇಳಿದ ಹಾಗೆ, ನಮ್ಮ ಕೈಯಲ್ಲಿದ್ದಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಮೊಬೈಲನ್ನು ಒಡೆದು ಹಾಕ್ಬೋದು, ಅಥವಾ ಟಿ ವಿಯನ್ನು ಒಡೆದು ಹಾಕ್ಬೋದು. ಇದನ್ನೆಲ್ಲ ಇವತ್ತು ಮಾಡ್ತಾರೆ ಜನರು. ಆದ ಕಾರಣ ಕೋಪ ನಮ್ಮ ನಿಜವಾದಂತಹ ಶತ್ರು. ಆ ಕೋಪವನ್ನು ಗೆಲ್ಲಿ ಅಂತ. ಕೂಪದೊಳು ನೇಣು ಹರಿವಂತೆ ನರಕಕ್ಕೆ ಕೋಪಿತಾನಿಳಿವ ಸರ್ವಜ್ಞ. ಅಂದರೆ ಬಾವಿಯೊಳಗೆ ಹಗ್ಗ ಹೇಗೆ ಸರಸರ ಸರಸರ ಇಳ್ಕೊಂಡು ಹೋಗ್ತದೋ ಕೈ ಬಿಟ್ಟು ಬಿಟ್ಟರೆ, ಹಾಗೆಯೇ ನರಕಕ್ಕೆ ಕೋಪಿಯೂ ಇಳ್ಕೊಂಡು ಹೋಗ್ತಾನೆ ಅಂತ ಸರ್ವಜ್ಞನ ಮಾತು. ಹಾಗೆ ಕೋಪ ಎಷ್ಟು ಕೆಟ್ಟದ್ದು ಅಂತ ಹೇಳುವಂಥದ್ದು ವಿಶ್ವಾಮಿತ್ರರನ್ನು ನೋಡಿ, ಗೌತಮರನ್ನು ನೋಡಿ ನಾವು ಕಲಿಬೇಕು. ತಾಳ್ಮೆಯೇ ತನ್ನ ಜೀವನದ ಆಯುಧವನ್ನಾಗಿ ಮಾಡಿಕೊಂಡು, ತಾಳ್ಮೆಯನ್ನೇ ವಜ್ರ ಕವಚವನ್ನಾಗಿ ಮಾಡಿಕೊಂಡು ವಸಿಷ್ಠರು ಯಾವ ಸ್ಥಾನಕ್ಕೆ ಹೋದ್ರು ನೋಡಿ. ಇದು ವಿಶ್ವಾಮಿತ್ರರ ವಸಿಷ್ಠರ ಕಥೆಯಲ್ಲಿ ಬರ್ತದೆ, ಅದನ್ನು ಮುಂದೆ ಬಾರಿ ನೋಡುವ. ಹಾಗೆ ಮನುಷ್ಯನ ನಿಜವಾದ ಶತ್ರು ಯಾರು ಅಂತ ಹೇಳಿದರೆ ಕೋಪ ಅಂತ ಹೇಳ್ತಾನಂತೆ ಧರ್ಮರಾಯ. ಮತ್ತೆ ಕೇಳ್ತಾನಂತೆ ಯಕ್ಷ, ಮನುಷ್ಯನಿಗೆ ದೊಡ್ಡ ರೋಗ ಯಾವುದು ಅಂತ. ಆಗ ಧರ್ಮರಾಜ ಹೇಳ್ತಾನೆ, ಅತಿಯಾದ ಆಸೆ ಏನುಂಟಲ್ಲ ಅದು ದೊಡ್ಡ ರೋಗ. ಆಸೆ ಹೆಚ್ಚಾದ ಹಾಗೆ ಮನಸ್ಸಿನ ನೆಮ್ಮದಿ ಕಡಿಮೆ ಆಗ್ತದೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಈ ಬೇಕು 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 ಅಂತ ಹೇಳುವ ಕಾಮನೆಗಳುಂಟಲ್ಲ, ಅದು ಯಾವತ್ತಿಗೂ ಮುಕ್ತಾಯ ಆಗಲಿಕ್ಕಿಲ್ಲ. ಆದ ಕಾರಣ ದೊಡ್ಡ ರೋಗ ಅಂತ ಹೇಳಿದರೆ ಅದು ಈ ಆಶೆಯೇ ಅಂತ. ಮತ್ತೆ ಕೇಳ್ತಾನೆ ಯಕ್ಷ, ಮನುಷ್ಯನಿಗೆ ನಿಜವಾದ ಸ್ನೇಹಿತ ಯಾರು ಅಂತ. ಆಗ ಧರ್ಮರಾಯ ಹೇಳ್ತಾನೆ, ಕಷ್ಟದ ಸಮಯದಲ್ಲಿ ಜೊತೆಯಾಗಿರುವವನೇನಿದ್ದಾನಲ್ಲ ಅವನೇ ನಿಜವಾದಂತಹ ಸ್ನೇಹಿತ. ಸುಖದ ಸಮಯದಲ್ಲಿ ಸಾವಿರಾರು ಜನ ನಮ್ಮ ಜೊತೆಯಲ್ಲಿ ಇರಬಹುದು, ಆದರೆ ಕಷ್ಟದ ಸಮಯದಲ್ಲಿ ಬಂದಿದ್ದವರೆಲ್ಲರೂ ಬಿಟ್ಟು ಹೋಗ್ತಾರೆ. ಆದರೆ ಕಷ್ಟದ ಸಮಯದಲ್ಲೂ ಯಾರು ನಿಮ್ಮ ಜೊತೆಯಲ್ಲಿ ಇರ್ತಾನೆ ನೋಡಿ, ಅವನು ನಿಜವಾದ ಸ್ನೇಹಿತ. ನಮ್ಮ ಜೀವನವನ್ನು ದೊಡ್ಡ ತರಕಾರಿ ಮಾರ್ಕೆಟ್ ಮಾಡಿಟ್ಕೊಳ್ಬೇಕು ಅಂತ ಏನಿಲ್ಲ. ನಾವು ಎಲ್ಲರನ್ನೂ ಕೂಡ ನಮ್ಮ ಸ್ನೇಹಿತರನ್ನಾಗಿ ಮಾಡಿಟ್ಟುಕೊಳ್ಬೇಕು ಅಂತ ಏನಿಲ್ಲ. ನಿಜವಾಗಿ ಒಬ್ಬರೋ ಇಬ್ಬರೋ ಸ್ನೇಹಿತರು ನಮ್ಮ ಜೀವನದಲ್ಲಿ ಕಷ್ಟ ಕಾಲಕ್ಕೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿ, ಆದರೆ ಅವರೇ ನಿಜವಾದಂತಹ ಬಂಧು ಅಂತ ಯುಧಿಷ್ಠಿರ ಹೇಳ್ತಾನೆ. ಮುಂದೆ ಕೇಳ್ತಾನೆ, ಮನುಷ್ಯನನ್ನು ಎಲ್ಲಕ್ಕಿಂತ ಹೆಚ್ಚು ಕಾಪಾಡುವುದು ಯಾವುದು? ಮನುಷ್ಯನನ್ನು ಹೆಚ್ಚು ಕಾಪಾಡುವಂಥದ್ದು ಅವನು ಮಾಡುವಂತಹ ಧರ್ಮ ಮತ್ತು ಸತ್ಕಾರ್ಯಗಳು ಅಂತ ಯುಧಿಷ್ಠಿರ ಹೇಳ್ತಾನೆ. ಕಷ್ಟ ಕಾಲದಲ್ಲಿ ನಮಗೆ ಸಹಾಯಕ್ಕೆ ಬರುವಂಥದ್ದು ಕೂಡ ನಾವು ಮಾಡಿದಂತಹ ಪುಣ್ಯ ಕೆಲಸಗಳೇ. ಮರಣಾನಂತರ ಆತ್ಮದ ಜೊತೆಯಲ್ಲಿ ಹೋಗುವುದೂ ಕೂಡ ನಾವು ಮಾಡಿದಂತಹ ಸತ್ಕರ್ಮಗಳೇ. ಇನ್ನು ಇಲ್ಲಿ ನಾವು ಸಂಪಾದಿಸಿಟ್ಟಿದಂತಹ ಯಾವ ಆಸ್ತಿ ಐಶ್ವರ್ಯಗಳು ಕೂಡ ನಮ್ಮೊಟ್ಟಿಗೆ ಬರುವುದಿಲ್ಲ. ಹಾಗೆ ಮನುಷ್ಯನಿಗೆ ನಿಜವಾದ ಬ್ರಾಹ್ಮಣತ್ವ ಹೇಗೆ ಬರ್ತದೆ? ಮನುಷ್ಯನನ್ನು ಒಬ್ಬನನ್ನು ಬ್ರಾಹ್ಮಣ ಅಂತ ಹೇಗೆ ಕರಿಬಹುದು? ಯಕ್ಷನ ಪ್ರಶ್ನೆ.
ಅದಕ್ಕೆ ಧರ್ಮರಾಯ ಉತ್ತರ ಕೊಡ್ತಾನೆ, ಹುಟ್ಟಿನಿಂದಲೇ ಬ್ರಾಹ್ಮಣತ್ವವನ್ನು ತೀರ್ಮಾನ ಮಾಡಲಿಕ್ಕಾಗುವುದಿಲ್ಲ. ಮನುಷ್ಯನ ಗುಣ ಹೇಗುಂಟು, ನಡತೆ ಹೇಗುಂಟು, ಅವನ ಬುದ್ಧಿ ಹೇಗುಂಟು. ಬ್ರಾಹ್ಮಣ ಅಂತ ಹೇಳಿದರೆ ಅವನು ಅಧ್ಯಾಪನದಲ್ಲಿ ಕಾಲ ಕಳಿಬೇಕು, ಹಾಗೆಯೇ ಅವನಲ್ಲಿ ಕ್ಷಮಾಗುಣ ಇರಬೇಕು, ಹಾಗೆಯೇ ಅವನು ದೈವಭಕ್ತನಾಗಿರಬೇಕು. ಇದೆಲ್ಲ ಗುಣಗಳು ಅವನಲ್ಲಿ ಉಂಟು ಅಂತಾದರೆ ಅವನನ್ನು ಬ್ರಾಹ್ಮಣ ಅಂತ ಕರಿಬಹುದು ಅಂತ. ಯಕ್ಷ ಮುಂದೆ ಪ್ರಶ್ನೆ ಮಾಡ್ತಾನೆ, ಲೋಕದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವಂಥದ್ದು ಯಾವುದು ಅಂತ. ಆಗ ಧರ್ಮರಾಯನ ಉತ್ತರ, ಅತ್ಯಂತ ವೇಗವಾಗಿ ಚಲಿಸುವುದು ಅಂದರೆ ಯಾವುದೇ ವಾಹನ ಅಲ್ಲ, ನಮ್ಮ ಮನಸ್ಸು. ಮನೋವೇಗಕ್ಕಿಂತ ವೇಗ ಯಾವುದುಂಟು ಹೇಳಿ? ಈ ಕ್ಷಣಕ್ಕೆ ಇಲ್ಲಿ ಕೂತಲ್ಲೇ ನಾನು ಪರದೇಶದಲ್ಲಿ ವಿದೇಶದಲ್ಲಿದ್ದೇನೆ ಅಂತ ಕಲ್ಪನೆ ಮಾಡಿಕೊಂಡು ನಾವಲ್ಲಿ ಹೋಗಿ ಬರ್ಬೋದು. ಆದ ಕಾರಣ ಅತ್ಯಂತ ವೇಗವಾಗಿ ಚಲಿಸುವುದು ಅಂತ ಹೇಳಿದರೆ ಮನಸ್ಸು. ಹುಲ್ಲಿಗಿಂತಲೂ ಕೂಡ ಹೆಚ್ಚು ಇರುವಂಥದ್ದು ಯಾವುದು ಅಂತ ಕೇಳ್ತಾನಂತೆ ಯಕ್ಷ. ಪ್ರಪಂಚದಲ್ಲಿ ಹುಲ್ಲಿಗಿಂತಲೂ ಹೆಚ್ಚಿರುವಂಥದ್ದು. ಅದಕ್ಕೆ ಧರ್ಮರಾಯನ ಉತ್ತರ, ಹುಲ್ಲಿಗಿಂತಲೂ ಹೆಚ್ಚು ಇರುವಂಥದ್ದು ಅಂತ ಹೇಳಿದರೆ ಮನುಷ್ಯನ ಮನಸ್ಸಿನಲ್ಲಿರುವಂಥ ಚಿಂತೆಗಳು. ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಚಿಂತೆಗಳು ನೋಡಿ. ಅಂತಹ ಚಿಂತೆಗಳು ಬಂದಾಗ ಯಾರು ಯಾವ ರೀತಿಯಲ್ಲಿ ಸಮಾಧಾನ ಮಾಡಿದರೂ ಒಂದೊಂದು ಬಾರಿ ನಾಟುವುದೇ ಇಲ್ಲ. ಎಲ್ಲ ಸಮಾಧಾನಗಳು ಕೂಡ ಮೇಲಿನಿಂದ ಮುಲಾಮು ಹಚ್ಚಿದಾಗೆ ಮಾತ್ರ ಆಗ್ತದೆ. ಆವಾಗ ಅವರವರೇ ಅವರ ಚಿಂತೆಗೆ ಪರಿಹಾರ ಮಾಡಲಿಕ್ಕೆ ಹೊರಟುಕೊಳ್ಬೇಕು. ಉದ್ಧರೇದ್ ಆತ್ಮನಾತ್ಮಾನಂ ಅಂತ. ನಮ್ಮ ಆತ್ಮವೇ ನಮಗೆ ನಿಜವಾದಂತಹ ಬಂಧು. ನಾವೇ ಈ ಚಿಂತೆಯಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ನೀರು ತುಂಬಿದ ಬಾಟಲನ್ನು ಗಂಟೆ ಕೈಯಲ್ಲಿ ಹಿಡ್ಕೊಂಡ್ರೆ ಈ ಕೈಯೂ ಸೆಳೀತದೆ ನೋಡಿ. ಹಾಗೇನೇ ವಿಚಾರಗಳು, ಚಿಂತೆಗಳನ್ನು ಮನಸ್ಸಲ್ಲಿ ತುಂಬಿಸಿ ಇಟ್ಟುಕೊಂಡಿದ್ರೆ ಮನಸ್ಸಿಗೂ ಭಾರವಾಗ್ತದೆ. ಹುಲ್ಲಿಗಿಂತಲೂ ಕೂಡ ಹೆಚ್ಚಿರುವಂಥದ್ದು ಯಾವುದು ಅಂದರೆ ಚಿಂತೆ. ಆಕಾಶಕ್ಕಿಂತಲೂ ಹೆಚ್ಚು ಎತ್ತರವಾದದ್ದು ಯಾವುದು ಅಂತ ಪ್ರಶ್ನೆ. ಆಕಾಶಕ್ಕಿಂತಲೂ ಹೆಚ್ಚು ಎತ್ತರವಾದದ್ದು ಯಾವುದು ಅಂತ ಹೇಳಿದರೆ ಅದು ತಂದೆಯ ತ್ಯಾಗ ದೊಡ್ಡದು, ತಂದೆಯ ಪ್ರೀತಿ ದೊಡ್ಡದು ಅಂತ. ತಂದೆ ಅಷ್ಟೊಂದು ಶ್ರಮ ವಹಿಸ್ತಾನೆ ತನ್ನ ಮನೆಗಾಗಿ. ತನಗೇ ಅಂತ ಯಾವತ್ತೂ ಏನನ್ನೂ ಮಾಡಿಕೊಳ್ಳುವುದಿಲ್ಲ. ತನ್ನ ಮಕ್ಕಳಿಗೋಸ್ಕರ, ತನ್ನ ಮನೆಗೋಸ್ಕರ, ತನ್ನ ಹೆಂಡತಿಗೋಸ್ಕರ ಅಂತ, ತನ್ನ ತಂದೆ ತಾಯಿಗೋಸ್ಕರ ಅಂತ ದುಡಿತಾನೆ ನೋಡಿ. ಹಾಗಾಗಿ ಆಕಾಶಕ್ಕಿಂತಲೂ ಹೆಚ್ಚು ಎತ್ತರವಾದದ್ದು ಅಂತ ಹೇಳಿದರೆ ತಂದೆಯ ಪ್ರೀತಿ ಅಂತ. ಇವತ್ತು ತಾಯಿಯನ್ನು ಹೇಳುತ್ತೇವೆ ನಾವು, ತಾಯಿಯ ಸ್ಥಾನ ದೊಡ್ಡದು ಅಂತ. ಆದರೆ ತಾಯಿಯಷ್ಟೇ ದೊಡ್ಡ ಸ್ಥಾನ ತಂದೆಯದ್ದೂ ಹೌದು. ಯಾವುದೇ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳಿದ್ರೆ ತಂದೆಯ ಹೊಟ್ಟೆಯಲ್ಲಿ ಅದಕ್ಕಿಂತಲೂ ಮೊದಲೇ 10 ತಿಂಗಳ ಕಾಲ ಆ ಒಂದು ಸೂಕ್ಷ್ಮ ಜೀವಿಯಾಗಿ ಅವನು ಇರ್ತಾನಂತೆ. ಆನಂತರ ಅಂದರೆ ತಂದೆ ಸೇವಿಸುವಂತಹ ಯಾವುದೋ ಆಹಾರದ ಮುಖಾಂತರ ತಂದೆ ಶರೀರದೊಳಗೆ ಪ್ರವೇಶಿಸಿ, ಆನಂತರ ತಂದೆಯಿಂದ ತಾಯಿಯ ಶರೀರದೊಳಗೆ ಪ್ರವೇಶಿಸಿ ಆ ಜೀವಾತ್ಮ ಮಗುವಿನ ರೂಪವನ್ನು ತಾಳಿಕೊಂಡು ಭೂಮಿಯಲ್ಲಿ ತಾನು ಹುಟ್ಟಿ ಬರುವಂಥದ್ದು. ಇದನ್ನು ನಮ್ಮ ಗರ್ಭೋಪನಿಷತ್ತೆಲ್ಲ ಹೇಳ್ತದೆ. ಯಾವುದೋ ಒಂದು ಜೀವಾತ್ಮ ಆಹಾರದಲ್ಲಿ ಸೇರಿಕೊಳ್ತದೆ, ಧಾನ್ಯದಲ್ಲಿ ಸೇರಿಕೊಳ್ತದೆ. ತಂದೆ ಆ ಧಾನ್ಯವನ್ನು ಸ್ವೀಕರಿಸ್ತಾನೆ, ಆಗ ತಂದೆಯ ಶರೀರಕ್ಕೆ ಬರ್ತದೆ. ಅಲ್ಲಿ ಸಾಧಾರಣ ಒಂದು 8 ರಿಂದ 10 ತಿಂಗಳು ಇರ್ತದೆ. ಆನಂತರ ತಾಯಿಯ ಶರೀರ ಪ್ರವೇಶಿಸಿ ಮತ್ತೆ ಮಗುವಾಗಿ ಬರುವಂಥದ್ದು ಅಂತ. ಹಾಗೇನೆ ಈ ರೀತಿಯಾಗಿ ಭೂಮಿಗಿಂತ ಭಾರ ಆದದ್ದು ಇರುವಂಥದ್ದು ಯಾವುದು ಅಂತ ಮುಂದೆ ಕೇಳ್ತಾನೆ ಯಕ್ಷ. ಆವಾಗ ಧರ್ಮರಾಯ ಹೇಳ್ತಾನೆ, ಭೂಮಿಗಿಂತ ಭಾರ ಯಾವುದು ಅಂತ ಹೇಳಿದರೆ ಅದು ತಾಯಿಯ ಸಹನೆ, ತಾಯಿಯ ತ್ಯಾಗ, ತಾಯಿಯ ಪ್ರೀತಿ, ತಾಯಿಯ ಯಾವುದೇ ಸ್ವಾರ್ಥ ಇಲ್ಲದೆ ಇರುವಂತಹ ಹೃದಯ ಇದೇನುಂಟಲ್ಲ, ಇದು ಭೂಮಿಗಿಂತ ಹೆಚ್ಚು ಭಾರವಾದದ್ದು. ಭೂಮಿಯನ್ನು ಕ್ಷಮಯಾಧರಿತೆ ಅಂತ ಕರಿತೇವೆ, ಹೌದಲ್ಲ? ತಾಯಿಯ ಸಹನೆ ಏನುಂಟಲ್ಲ, ತಾಯಿಯ ತ್ಯಾಗ ಏನುಂಟು, ಅದು ಭೂಮಿಗಿಂತ ಹೆಚ್ಚು. ಹಾಗಾಗಿ ದೇವರೇ ಎಲ್ಲ ಕಡೆಯಲ್ಲಿ ಇರ್ಲಿಕ್ಕಾಗುವುದಿಲ್ಲ ನಾನು ಅಂತ ಹೇಳುವ ಕಾರಣಕ್ಕೆ ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಏನೂ ಗೊತ್ತಿಲ್ಲದ ಹುಳಗಳ ಹಾಗೆ ಹುಟ್ಟಿರುವಂತಹ ನಮ್ಮನ್ನು ಇಷ್ಟು ದೊಡ್ಡ ಮಾಡಿ ನಿಲ್ಲಿಸಿದ್ದಾಳೆ ಅಂತ ಆದರೆ ಅದು ತಂದೆ ತಾಯಿಯರ ಕರ್ತವ್ಯ ನೋಡಿ. ಹಾಗಾಗಿ ತಂದೆ ತಾಯಿಯರ ಶ್ರಮ, ಕರ್ತವ್ಯ ಅಂತ ಹೇಳುವುದಕ್ಕಿಂತಲೂ ಅವರ ಶ್ರಮ, ಅವರ ಪ್ರೀತಿ, ಅವರ ಸಹನೆ, ಅವರ ಕಾಳಜಿ ಇವತ್ತು ಒಂದು ವ್ಯಕ್ತಿಯನ್ನಾಗಿ ನಮ್ಮನ್ನು ಮಾಡಿದೆ. ಆದ ಕಾರಣ ತಾಯಿ ಭೂಮಿಗಿಂತ ಭಾರವಾದವಳು ಅಂತ ಹೇಳುತ್ತಾನೆ ಧರ್ಮರಾಯ. ಮನುಷ್ಯನಿಗೆ ಅತ್ಯಂತ ದೊಡ್ಡ ಲಾಭ ಯಾವುದು ಅಂತ ಕೇಳ್ತಾನೆ ಯಕ್ಷ. ಆರೋಗ್ಯವೇ ಅತ್ಯಂತ ದೊಡ್ಡ ಲಾಭ ಅಂತ ಧರ್ಮರಾಯನ ಉತ್ತರ. ಅತ್ಯಂತ ದೊಡ್ಡ ಸಂತೋಷ ಯಾವುದು? ಸಂತೃಪ್ತಿ ಅತ್ಯಂತ ದೊಡ್ಡ ಸಂತೋಷ. ಮನುಷ್ಯ ಯಾವಾಗ ದುಃಖವನ್ನು ಅನುಭವಿಸ್ತಾನೆ, ತನ್ನ ಆಸೆಗಳಿಗೆ ಮಿತಿ ಇಲ್ಲದಾಗ ಮನುಷ್ಯ ದುಃಖವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾನೆ. ನಿಜವಾದ ಧರ್ಮವನ್ನು ಹೇಗೆ ತಿಳಿಯಬಹುದು ಅಂತ. ಮಹನೀಯರು ನಡೆದಂಥ ಸತ್ಯ ಮತ್ತು ಧರ್ಮದ ಮಾರ್ಗಗಳನ್ನು ಆನಂದಿಸುವುದರಿಂದ, ಅನುಭವಿಸುವುದರಿಂದ
ತಿಳಿಬೋದು. ಮನುಷ್ಯನಿಗೆ ಅತ್ಯಂತ ಬಲವಾದಂಥ ಆಯುಧ ಯಾವುದು ಅಂತ ಕೇಳುವಾಗ ಧರ್ಮರಾಯ ಹೇಳ್ತಾನೆ, ಜ್ಞಾನ ಮತ್ತು ವಿವೇಕ. ಇದು ಮನುಷ್ಯನಿಗೆ ಅತ್ಯಂತ ಬಲವಾದಂತಹ ಆಯುಧ ಅಂತ. ಜ್ಞಾನ ಮತ್ತು ವಿವೇಕವನ್ನು ಹಿಡ್ಕೊಂಡು ನಾವು ಪರದೇಶದಲ್ಲಿಯೂ ಕೂಡ ಹೋಗಿ ಬಾಳ್ಬೋದು. ಎಲ್ಲೇ ಹೋದರೂ ನಮ್ಮ ವಿದ್ಯೆ ಮತ್ತು ಜ್ಞಾನ ವಿವೇಕ ಇದು ನಮ್ಮನ್ನು ಕಾಪಾಡುತ್ತದೆ ಅಂತ. ಈ ರೀತಿ ತುಂಬ ಪ್ರಶ್ನೆಗಳನ್ನು ಯಕ್ಷ ಕೇಳಿದ್ದಾನೆ ಧರ್ಮರಾಯನಲ್ಲಿ. ಧರ್ಮರಾಯ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾನೆ. ಆಗ ಕೆಲವೊಂದು ಪ್ರಶ್ನೆಗಳನ್ನು ನಾವಿಲ್ಲಿ ಹೆಸರಿಸಿದ್ದೇವೆ ಇವತ್ತು. ಈ ರೀತಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವನು ಉತ್ತರ ಕೊಟ್ಟಾದಾಗ ಯಕ್ಷ ತುಂಬ ಸಂತೋಷ ಪಡ್ತಾನಂತೆ ಧರ್ಮರಾಯನ ಉತ್ತರಗಳಿಂದ. ಅತ್ಯಂತ ಒಳ್ಳೊಳ್ಳೆ ಉತ್ತರಗಳನ್ನು ಕೊಟ್ಟಿದ್ದಿ, ನಾನು ಸಂತೋಷಗೊಂಡಿದ್ದೇನೆ. ಈಗ ಹೇಳು, ನಿನ್ನ ಈ 4 ಜನ ತಮ್ಮಂದರು ಇಲ್ಲಿ ಸತ್ತು ಬಿದ್ದಿದ್ದಾರಲ್ಲ, ಪ್ರಜ್ಞೆ ತಪ್ಪಿದ್ದಾರೆ, ಸತ್ತಂತೆ ಬಿದ್ದಿದ್ದಾರೆ. ಈ 4 ಜನರಲ್ಲಿ ನಾನು ಯಾರಾದರೂ ಒಬ್ಬನನ್ನು ಬದುಕಿಸಬಲ್ಲೆ. ಯಾರನ್ನು ನಿನಗೆ ಪುನಃ ಜೀವಂತವಾಗಿ ಬದುಕಿಸಿ ನಾನು ಕೊಡಬೇಕು ಅಂತ ಹೇಳು ಅಂತ ಕೇಳ್ತಾನಂತೆ ಯಕ್ಷ ಧರ್ಮರಾಯನಲ್ಲಿ. ಆವಾಗ ಧರ್ಮರಾಯ ಹೇಳ್ತಾನೆ, ಬಂದು 4 ಮಂದಿ ತಮ್ಮಂದ್ರನ್ನು ನೋಡಿ ದುಃಖಿಸ್ತಾನೆ. ಅವನಿಗೆ ತಂದೆಯ ಸ್ಥಾನದಲ್ಲಿದ್ದಂಥವನು ಧರ್ಮರಾಯ ಆ 4 ಜನರಿಗೂ ಕೂಡ. ಯುಧಿಷ್ಠಿರ ಹೇಳ್ತಾನೆ, ನನಗೆ ಭೀಮ ಅಂದರೆ ತುಂಬ ಪ್ರೀತಿ, ಅರ್ಜುನ ಇಲ್ಲದೆ ನನಗೆ ಬದುಕೇ ಇಲ್ಲ, ಸಹದೇವನೂ ಕೂಡ ನನಗೆ ಅತ್ಯಂತ ಪ್ರೀತಿ ಪಾತ್ರ. ಆದರೆ ನಾನಿವತ್ತು ನಕುಲನನ್ನು ಬದುಕಿಸಿಕೊಡು ಅಂತ ನಿನ್ನ ಹತ್ರ ಕೇಳ್ತೇನೆ ಅಂತ. ಆಗ ಯಕ್ಷ ಹೇಳ್ತಾನಂತೆ, ಯಾಕೆ ನಕುಲನನ್ನು ಕೇಳ್ತೀನಿ, ನೀನು ಭೀಮನನ್ನು ಕೇಳು. ಭೀಮನನ್ನು ಕೇಳಿದಿ ಅಂತಾದರೆ ಅವನಿಗೆ 1000 ಆನೆಗಳ ಬಲ ಉಂಟಲ್ಲ, ಆ ಭೀಮನ ಮುಖಾಂತರ ನೀನು ಕಳ್ಕೊಂಡಂತ ನಿನ್ನ ರಾಜ್ಯವನ್ನು ಮರಳಿ ಪಡ್ಕೊಳ್ಬೋದು. ಭೀಮನನ್ನು ಕೇಳು, ಅವನು ಪ್ರತಿಜ್ಞೆ ಬೇರೆ ಮಾಡಿದ್ದಾನೆ, ಆ 100 ಜನರನ್ನು ಕೊಲ್ತೇನೆ ಅಂತ. ಭೀಮನ ಜೀವವನ್ನು ಕೇಳು, ಅಥವಾ ಅರ್ಜುನನನ್ನಾದರೂ ಕೇಳು. ಯಾಕೆಂದರೆ ಅರ್ಜುನ ಅಂತ ಹೇಳಿದರೆ ಅವನು ಅಪರಿಮಿತ ಪರಾಕ್ರಮಿ. ಅರ್ಜುನ ಗಾಂಧೀವಧಾರಿ ಅವನು. ಅರ್ಜುನನನ್ನು ಕೇಳು ನೀನು, ಆ ಅರ್ಜುನನನ್ನಾದರೂ ಬದುಕಿಸಿ ಕೊಡ್ತೇನೆ. ನೀನು ರಾಜನಾಗ್ಬೋದು, ಚಕ್ರವರ್ತಿ ಆಗ್ಬೋದು ಇವರಿಬ್ಬರ ಬಲದಿಂದ. ಇವರಿಬ್ಬರಲ್ಲಿ ಯಾರನ್ನಾದರೂ ಕೇಳು, ಅಥವಾ ಸಹದೇವನನ್ನು ಕೇಳು. ಮುಂದೆ ಏನಾಗ್ತದೆ ಅಂತ ಹೇಳುವಂಥದ್ದು ಅವನಿಗೆ ಗೊತ್ತಾಗ್ತದೆ. ಹೋಗಿ ಹೋಗಿ ನಕುಲನನ್ನು ಕೇಳ್ತಿದ್ಯಲ್ಲ ಅಂತ. ಆಗ ಧರ್ಮರಾಯನ ಉತ್ತರ ನಮ್ಮ ಕಣ್ಣು ತೆರೆಸ್ತದೆ ಸ್ನೇಹಿತರೆ. ಧರ್ಮರಾಯ ಹೇಳ್ತಾನಂತೆ, ನನ್ನ ಅಮ್ಮ ಕುಂತಿ ಇನ್ನೂ ಕೂಡ ಇದ್ದಾಳೆ. ನನ್ನ ಅಮ್ಮನ ಒಂದು ಮಗು ನಾನು ಯುಧಿಷ್ಠಿರ. ನಾನಿವತ್ತು ಜೀವಂತವಾಗಿದ್ದೇನೆ, ಕುಂತಿ ಮಗನಾದಂತಹ ನಾನು. ಆದರೆ ನನಗೆ ಇನ್ನೊಬ್ಬ ಅಮ್ಮ ಇದ್ದಾಳೆ, ಮಾದ್ರಿ. ಅವಳಿಗಿಬ್ಬರು ಮಕ್ಕಳು, ನಕುಲ ಸಹದೇವರು. ಮಾದ್ರಿ ಯಾವಾಗ ಸಾಯ್ತಾಳೋ, ಸಹಗಮನ ಮಾಡ್ತಾಳೋ ಪಾಂಡುವಿನೊಟ್ಟಿಗೆ, ಆಗ ಧರ್ಮರಾಯನ ಕೈಯಲ್ಲಿ ಮಾತು ತೆಗೆದುಕೊಂಡಿದ್ಲಂತೆ ಕುಂತಿ. ನಾನಾದರೂ ಮಾತು ತಪ್ಪಬೋದೋ ಏನೋ, ಧರ್ಮರಾಯ ಯುಧಿಷ್ಠಿರ ತಪ್ಪುವುದಿಲ್ಲ ಅಂತ. ಅಂದರೆ ಈ 2 ಮಕ್ಕಳನ್ನು ನನ್ನ ತಮ್ಮಂದ್ರ ಥರದಲ್ಲೇ ನಾನು ನೋಡ್ಕೊಳ್ತೇನೆ, ಅವರಿಗಿಂತಲೂ ಹೆಚ್ಚು ಪ್ರೀತಿಯಲ್ಲಿ ಬೇಕಾದರೆ ನಾನು ಅವರಿಬ್ಬರನ್ನು ಕಾಪಾಡ್ತೇನೆ ಅಂತ ಮಾದ್ರಿಗೆ ಮಾತು ಕೊಟ್ಟಿದ್ದಾನಂತೆ ಧರ್ಮರಾಯ. ಹಾಗಾಗಿ ನನ್ನ ಚಿಕ್ಕಮ್ಮ, ನನ್ನ ಇನ್ನೊಬ್ಬಳು ತಾಯಿಯಾದಂತಹ ಮಾದ್ರಿಯ ಮಗನಲ್ಲಿ ಒಬ್ಬ ಮಗ ಬದುಕಲಿ, ಮಕ್ಕಳಲ್ಲಿ ಒಬ್ಬ. ಹಾಗಾಗಿ ನಾನಿವತ್ತು ನಕುಲನನ್ನು ಕೇಳುತ್ತೇನೆ ಅಂತ. ಎಂಥ ಧರ್ಮ ಬುದ್ಧಿ ಅಂತ ನೋಡಿ. ನಮ್ಗೆ ಇದು ಕೇಳುವಾಗೆಲ್ಲ ಮೈ ರೋಮಾಂಚನ ಆಗ್ತದೆ. ನಾವಾದರೆ ಭೀಮ ಬದುಕಲಿ ಅಥವಾ ನಕುಲ ಬದುಕಲಿ, ನನ್ನದೇ ಸ್ವಂತ ತಮ್ಮಂದ್ರಲ್ವಾ ಅಂತ ನಾವು ಆಲೋಚನೆ ಮಾಡ್ತಿದ್ರು. ಅಥವಾ ಇನ್ನೂ ಕೆಲವರು ಸಹೋದರರು ಆಗಲಿ, ಕೆಲವೊಬ್ಬರಿಗೆ ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಪ್ರೀತಿಯೇ ಇಲ್ಲ. ಆಗಿದ್ದಾಗ ಇವರು 4 ಜನರು ಬೇಡ, ನಾನೊಬ್ಬನೇ ಇದ್ದು ಬಿಡ್ತೇನೆ ಅಂತ ಹೇಳುವಂಥ ಪ್ರಸಂಗವು ಬರಬಹುದು ಈಗ. ಆದರೆ ಧರ್ಮರಾಯ ಏನು ಹೇಳ್ತಾನೆ, ಯುಧಿಷ್ಠಿರ ನನ್ನ ತಮ್ಮಂದ್ರನ್ನು ಬದುಕಿಸಿಕೊಡಿ ಅಂತ ಹೇಳುವುದಿಲ್ಲ. ಅವನು ಹೇಳ್ತಾನೆ, ನಕುಲನನ್ನು ಬದುಕಿಸಿಕೊಡಿ, ನನ್ನ ಚಿಕ್ಕಮ್ಮನ ಮಗನಾದ ನಕುಲ ಬದುಕಲಿ ಅಂತ. ಅವನ ಆ ಧರ್ಮ ಬುದ್ಧಿಗೆ, ಅವನ ಆ ಧರ್ಮನಿಷ್ಠೆಗೆ, ಅವನ ಆ ಸತ್ಯಸಂಧತೆಗೆ, ಅವನ ಆ ಆಲೋಚನೆಗೆ, ಈಗಿನವರ ಹಾಗೆ ನಾನು ಆಸ್ತಿಯನ್ನು ಪಾಲು ಮಾಡಬೇಕಾದೀತು ನನ್ನ ತಮ್ಮಂದರು ಬದುಕಿದ್ರೆ ಅಂತ ಹೇಳುವಂಥ ಆಲೋಚನೆಯನ್ನು ಅವನು ಮಾಡಲಿಲ್ಲ ನೋಡಿ. 4 ಜನರೂ ಅವನಿಗೆ ಬೇಕು ಅಂತಿತ್ತು, ಆದರೆ ಒಬ್ಬನನ್ನು ಕೊಡ್ತೇನೆ ಅಂತ ಹೇಳಿದ ಕಾರಣ ನಕುಲನನ್ನು ಆರಿಸಿಕೊಂಡ. ಈ ಬುದ್ಧಿಗೆ ಅತ್ಯಂತ ಅವನ ಧರ್ಮ ಪ್ರಜ್ಞೆಗೆ ಮೆಚ್ಚುತ್ತಾನಂತೆ ಯಕ್ಷ. ಬಂದಂತಹ ಆ ಯಮಧರ್ಮರಾಯ ಮೆಚ್ಚುತ್ತಾನೆ. ಮೆಚ್ಚಿ ನಿನ್ನ 4 ಜನರನ್ನು ಕೂಡ ನಾನು ಮರಳಿ ಜೀವಂತಗೊಳಿಸ್ತೇನೆ ಅಂತ ಹೇಳಿ ಆ 4 ಜನರನ್ನು ಕೂಡ ಬದುಕಿಸ್ತಾನಂತೆ ಯಕ್ಷ ಪ್ರಶ್ನೆಯಿಂದ. ಆನಂತರ ಯಕ್ಷನಿಂದ ಅವರಿಗೆ ಅನುಗ್ರಹ ಆಗ್ತದೆ. ಏನು ಅಂದರೆ, ಮುಂದೆ ಅವರು ವಿರಾಟ ನಗರದಲ್ಲಿ ಅಜ್ಞಾತವಾಸಕ್ಕೆ ಹೋಗ್ತಾರೆ. ಆವಾಗ ನಿಮ್ಮನ್ನು ಯಾರೂ ಗುರುತು ಸಿಗದಂತೆ ನಿಮಗೆ ನಾನು ಅನುಗ್ರಹಿಸ್ತೇನೆ ಅಂತ. ನಿನಗೇನು ವರ ಬೇಕು ಅಂತ ಕೇಳುವಾಗ ಧರ್ಮರಾಯನೇ ಕೇಳ್ತಾನೆ, ನನ್ನ 4 ಜನ ತಮ್ಮಂದಿರನ್ನು ಬದುಕಿಸಿಕೊಟ್ಟಿದ್ದೀ, ಇದಕ್ಕಿಂತ ದೊಡ್ಡ ಉಡುಗೊರೆ, ಆಶೀರ್ವಾದ, ಅನುಗ್ರಹ ನನಗೆ ಏನೂ ಬೇಡ. ಆದರೆ ನಾವು ಯಾವಾಗ ಅಜ್ಞಾತವಾಸದಲ್ಲಿ ಮಾರುವೇಷದಲ್ಲಿರ್ತೇವೋ ಆಗ ನಾವು ಯಾರ ಕಣ್ಣಿಗೂ ಕೂಡ ಗುರುತು ಸಿಗದಂತೆ ನಾವು ವೇಷ ಮರೆತುಕೊಳ್ಳುವಂತಹ ಆ ಸಾಮರ್ಥ್ಯವನ್ನು ನನಗೆ ಅನುಗ್ರಹಿಸು ಅಂತ ಹೀಗೆ ವರವನ್ನು ಪಡ್ಕೊಳ್ತಾನಂತೆ ಯುಧಿಷ್ಠಿರ. ಹೀಗೆ
ಇದು ಮಹಾಭಾರತದಲ್ಲಿ ಬರುವಂಥ ಅತ್ಯಂತ ಶ್ರೇಷ್ಠವಾದಂತಹ ಭಾಗ. ನಾವಿದರಿಂದ ತುಂಬ ವಿಚಾರಗಳನ್ನು ಕಲಿತುಕೊಳ್ಳಿಕ್ಕುಂಟು. ನಮ್ಮಲ್ಲಿ ಮಹಾಭಾರತ ರಾಮಾಯಣ ಅಂತ ಹೇಳಿದರೆ ಅದು ಕೇವಲ ಕಥೆ ಅಂತ ಹೇಳುವಂತಹ ಭ್ರಮೆ ನಮ್ಮಲ್ಲಿ. ಅದು ಯುದ್ಧದ ಕಥೆ, ಅದು ಜಗಳದ ಕಥೆ, ಅದನ್ನು ಮನೆಯಲ್ಲೂ ಇಟ್ಟುಕೊಳ್ಬಾರ್ದು ಅಂತ ಹೀಗೆಲ್ಲ ನಮ್ಮ ಬುದ್ಧಿಯನ್ನು ನಾವಿಟ್ಟುಕೊಂಡು ಹೀಗೆಲ್ಲ ಭ್ರಮೆಯಲ್ಲಿ ನಾವು ಬದುಕಿಕೊಂಡು ಜೀವನದ ಒಳ್ಳೊಳ್ಳೆ ಮೌಲ್ಯಗಳನ್ನು ಕೊಡುವಂಥ ವಿಚಾರಗಳಿಂದ ನಾವೇ ದೂರ ಆಗಿದ್ದೇವೆ. ನಮಗೇ ಇದರಿಂದ ನಷ್ಟ. ಹಾಗಾಗಿ ಇಂತಹ ಬುದ್ಧಿಯಿಂದೆಲ್ಲ ನಾವು ಹೊರಗೆ ಬಂದು ನಾವಲ್ಲಿರುವಂತಹ ಜ್ಞಾನವನ್ನು ನಾವು ಪಡ್ಕೊಳ್ಳುವ ಕಡೆಗೆ ಹೋಗಬೇಕು. ಮಹಾಭಾರತ ಕೇವಲ ಕಥೆಯಲ್ಲ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ಕ್ವಚಿತ್. ಇಲ್ಲಿ ಇಲ್ಲದೆ ಬೇರೆಲ್ಲೋ ಇರುವಂತಹ ಯಾವ ವಿಚಾರಗಳೂ ಇಲ್ಲ. ಪ್ರಪಂಚದಲ್ಲೆಲ್ಲ ಯಾವ ವಿಚಾರಗಳು ಉಂಟೋ ಅದು ಮಹಾಭಾರತದಲ್ಲಿ ಉಂಟು ಅಂತ ವೇದವ್ಯಾಸರು ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಮಹಾಭಾರತದ ಒಂದು ಭಾಗವನ್ನು, ಅದರಲ್ಲಿ ಕೆಲವೊಂದು ಅಂಶವನ್ನು ಇವತ್ತು ನಾವು ನೋಡಿದ್ದೇವೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.